ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ದಿನ ಆದ್ಮೇಲೆ ಬಂದಿದ್ದೀನಿ. ಐ ನೋ ನೋಡಿ ಇದೇ ಪ್ರಾಬ್ಲಮ್ಮು. ಇವಾಗ ಒಂದು ವಿಡಿಯೋ ಶೂಟ್ ಮಾಡೋದಂದ್ರೆ ಫ್ಲಿಕರ್ ಆಗ್ತಿದೆ ಅಲ್ವಾ. ಐ ನೋ ಎಷ್ಟೆಲ್ಲ ಟ್ರೈ ಮಾಡಿದೆ ಆಗಿಲ್ಲ. ಸೊ ವಿಡಿಯೋ ಶೂಟ್ ಮಾಡಿದೆ ಅದೇ ಥರ ಹಿಂಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ವೀಡಿಯೋನೇ ಹಾಕಲ್ಲ, ಸಿಟ್ಟು ಬಂದ್ಬಿಟ್ಟು. ಬಟ್ ಇವಾಗ ಓಕೆ ಸಾಯ್ಲಿ, ನಮ್ಮ ಆಡಿಯನ್ಸ್ ನೋಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಹಾಕಿದ್ದೀರಿ. ನೋಡೋಣ ಅದಕ್ಕೇನು ಸೊಲ್ಯೂಷನ್ ಅಂತ ಹುಡುಕ್ತೀನಿ. ಸೊ ನಾನು ಪ್ರಾನ್ಸ್ ತಂದಿದೆ ಆಯಿತಾ. ಇದೇನು 2 ಪ್ರಾನ್ಸ್, ಇದು ಗಂಡು ಇದು ಹೆಣ್ಣು ಅಲ್ಲ. ಸ್ವಲ್ಪ ಪ್ರಾನ್ಸಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಟ್ಟಿದ್ದೆ. ಆವಾಗ ಒಂದು ರೆಸಿಪಿ ಯಾವಾಗಲೂ ನೋಡ್ತಾ ಇದ್ದೆ ಆಯಿತಾ. ಅದರ ಹೆಸರು ಪ್ರಾನ್ಸ್ ನಿರ್ವಾಣ ಅಂತ. ಓಕೆ ಮಾಡಬೇಕು ಅಂತ ಇದ್ದೆ. ಆ್ಯಂಡ್ ಐ ಫೆಲ್ಟ್ ಇವತ್ತೇ ಮಾಡೋಣ, ಯಾಕೆ ಡಿಲೇ ಮಾಡೋದು ಆಮೇಲೆ ಮಾಡೋದು ಅಂತ. ಸೊ ಇವತ್ತು ಪ್ರಾನ್ಸ್ ನಿರ್ಮಾಣ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಇದುವರೆಗೂ ಅದನ್ನು ತಿಂದಿಲ್ಲ ಒಂದು ಸತಿನೂ, ಬರೀ ವಿಡಿಯೋದಲ್ಲಿ ಮಾತ್ರ ನೋಡಿರೋದಷ್ಟೇ. ಸೊ ಅಕಸ್ಮಾತ್ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಐ ಲವ್ ಪ್ರಾನ್ಸ್, ಅಷ್ಟು ಪ್ರಾನ್ಸ್ ಇಷ್ಟು ಕೆಟ್ಟದಾಗಿ ಮಾಡಿಬಿಟ್ಟೆ ನೋಡಿ, ರಿಗ್ರೆಟ್ ಇರಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೇ ಪ್ರಾನ್ಸ್ನಾಗೆ ನಿರ್ಮಾಣ ಮಾಡೋಣ ಅಂತ ಆಯಿತಾ. ಆಲ್ಸೋ ಎಷ್ಟು ಕಷ್ಟ ಇದೆ ಅಂದರೆ ಇಲ್ಲಿ ನಮ್ಮ ಮನೇಲಿರೋ ಕಿಚನ್ ಥರ ಎಸ್ಥೆಟಿಕ್ಕಾಗಿ ಏನೂ ಇಲ್ಲ. ನನಗೆ ಹಿಂದೆ ಇರೋದೆಲ್ಲ ಸ್ವಲ್ಪ ಆ ಕಡೆಗೆ ಮಾಡಷ್ಟೇ. ಐ ಆಮ್ ರಿಯಲಿ ಟಯರ್ಡ್, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ರೆಕಾರ್ಡ್ ಎವ್ರಿಥಿಂಗ್ ದಟ್ ಐ ಡೂ ಫ್ರಮ್ ನೌ ಆನ್. ಗೊತ್ತಿಲ್ಲ ನನಗೆ ಆಯಿತಾ ಮಾಡ್ತೀನ ಇಲ್ಲ ಅಂತ. ಬಟ್ ಇವಾಗ ನಾನು ಅಯ್ಯೋ ನೋಡಿ ಬ್ಯಾಕ್ಗ್ರೌಂಡ್ ಬಂತು, ಪ್ಲೀಸ್ ಅಡ್ಜಸ್ಟ್. ನಮ್ಮ ಮನೇನೂ ಎಲ್ಲರ ಮನೆ ಥರನೇ ತುಂಬ ಎಸ್ಥೆಟಿಕ್ಕಾಗಿ ಮಾಡೋದಕ್ಕಾಗಲ್ಲ. ನಮ್ಮಮ್ಮನ ಮನೆ ಅಂತ ಹೇಳ್ತಾ ಇದ್ದೀನಿ. ಓ ಮೈ ಗಾಡ್, ನನ್ನ ಸೋಮವಾರಪೇಟೆಯಲ್ಲಿರೋ ಮನೆ ಆದರೆ ಅಲ್ಲೇ ನಮ್ಮಮ್ಮ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಐ ಡೋಂಟ್ ಹ್ಯಾವ್ ಟು ಹೈಡ್ ಎನಿ, ಐ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಕುಕ್. ಬಟ್ ಇಲ್ಲ ಹಂಗಲ್ಲ, ನಾನೇ ತಾನೇ ಮೇಂಟೈನ್ ಮಾಡೋಳು. ಸೊ ಅಲ್ಲಿ ಇಲ್ಲಿ ಅದು ಏನು ಆಳು ಮೂಳು ಅಂತೆಲ್ಲ ಇಟ್ಟಿರ್ತೀನಿ. ಹಂಗೆ ಆಗಲ್ಲ. ಎಷ್ಟು ನೋಡಿ, ಅಲ್ಲಿ ಮುಚ್ಚಿಟ್ರು ಕುಕ್ಕರ್ ಮುಚ್ಚಳ ಬರ್ತದೆ. ಓಕೆ ಫೈನ್. ಈ ಥರ ತೋರಿಸಿದ್ರೆ ಆ ಕಡೆ ಏನೋ ಬರುತ್ತೆ, ಆ ಕಡೆ ತೋರಿಸಿದ್ರೆ ಈ ಕಡೆ ಏನೋ ಬರುತ್ತೆ. ಇದು ಹೆಂಗೆ ಮಾಡಿದ್ರೆ ವೆರಿ ಸಿಂಪಲ್ ಆಯಿತಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನನಗೂ ಗೊತ್ತಿಲ್ಲ, ನಾನು ಯೂಟ್ಯೂಬ್ ವಿಡಿಯೋನೇ ನೋಡಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ದೆನ್ ಕರಿ ಲೀವ್ಸ್, ಫ್ರೆಶ್ ಕರ್ಬೇವಿನ ಸೊಪ್ಪು ಫ್ರಮ್ ಮೈ ಹೌಸ್. ಓಕೆ, ಇಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ. ಕೂದಲು ತುಂಬ ಚೆನ್ನಾಗಿ ಬಂದುಬಿಟ್ರೆ, ನನ್ನ ಬಾಣಲಿ ಎಲ್ಲ ಕ್ಲಿಯರ್ ಆಗೋದ್ರೆ ಸ್ವಲ್ಪ ಹಾಕೋಣ. ಅದಕ್ಕೆ ಪ್ರಾಬ್ಲಮ್ಸ್ ಇರಬೇಕಲ್ಲ ಲೈಫಲ್ಲಿ, ಆದರೆ ತಾನೇ ನಾವು ಯೋಚನೆ ಮಾಡೋದು. ಇಷ್ಟು ಕರಿ ಲೀವ್ಸ್ ಹಾಕೋತಾ ಇದ್ದೀವಿ. ಆಮೇಲೆ ಏನು ಹಾಕೋದು ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ಏನು ಹಾಕೋದು ರಿಯಲಿ ಡೋಂಟ್ ನೋ. ನಾನು ಯೂಟ್ಯೂಬ್ ವೀಡಿಯೋ ನೋಡಬೇಕು. ಒಂದು ನಿಮಿಷ ಇರಿ, ಇನ್ನೊಂದು ಫೋನ್ ತರ್ತೀನಿ. ಓಕೆ, ಹೋಗಿ ಇನ್ನೊಂದು ಫೋನ್ ತೊಗೊಬಂದೆ. ನಂಗೆ ಅಷ್ಟೆಲ್ಲ ಮೆಮೊರಿ ಪಾರಿಲ್ಲ. ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾರೆ. ನನ್ನ ಹತ್ರ ಇದ್ದಿದ್ದು ಕೋಕೋನಟ್ ಆಯಿಲ್ ಇಷ್ಟೇ, ಅಷ್ಟು ಹಾಕಿದ್ದೀನಿ. ನೀವು ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಸ್ವಲ್ಪ ಕೊರಿಯಂಡರ್ ಲೀವ್ಸ್, ಕರಿ ಲೀವ್ಸ್ ಆ್ಯಂಡ್ ದೆನ್ ಇದು ಕೋಕೋನಟ್ ಆಯಿಲ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾವೆಲ್ಲ ಮನೇಲೆಲ್ಲ ಅಮ್ಮ ಬೆಳ್ಳುಳ್ಳಿ ಬಿಚ್ಚಿ ಅಂತಿದ್ದೀನಿ, ಬೆಳ್ಳುಳ್ಳಿ ಬಿಚ್ಚಿ ವಾಟ್ ಎವರ್ ಇಟ್ ಈಸ್, ಅದರದ್ದು ಎಲ್ಲ ತೆಗೆದು ಗ್ರೈಂಡ್ ಮಾಡಲ್ಲ ಇಟ್ಟಿರ್ತಾರೆ. ಇಲ್ಲಿ ನಾವು ಯೂಸ್ ಮಾಡೋದು ಮದರ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫ್ರೀಯಾಗಿ ಪ್ರಮೋಷನ್ ಕೊಡ್ತೀನಿ, ಯಾಕೆಂದರೆ ಇಟ್ ಹ್ಯಾಸ್ ಹೆಲ್ಪ್ ಮೀ ಸೋ ಮಚ್. ಸೊ ಫ್ರೀ ಪ್ರಮೋಷನ್ ಅವ್ರಿಗೆ ಇದೊಂದು ಸ್ವಲ್ಪ. ಎಷ್ಟು ಹಾಕಿದ್ದಾರೆ ಅವರು? ಚೂರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸಾಕು, ಇಷ್ಟು ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್. ತುಂಬ ಎಸ್ಥೆಟಿಕ್ ಆಗಲ್ಲ, ನಾನು ತೋರಿಸಲ್ಲ ಆಯಿತಾ. ನೀವು ಇದೇ ಥರ ಜಾಸ್ತಿ ಕ್ವಾಲಿಟಿ ಇರೋ ವೀಡಿಯೋಸಲ್ಲಿ ಜಾಸ್ತಿ ಇದಿರಲ್ಲ, ಏನು ಗೊತ್ತಾಯ್ತಾ, ಕಂಟೆಂಟ್ ಇರಲ್ಲ. ಕಮ್ಮಿ ಕ್ವಾಲಿಟಿ ವೀಡಿಯೋಸ್ನ ಯಾವತ್ತೂ ಇಗ್ನೋರ್ ಮಾಡಬಾರ್ದು ಅಂತ ವೀಡಿಯೋಸ್ ನೋಡಲು ಆ ಥರ ಅಂದ್ಕೊಳ್ಳಿ. ಆ್ಯಂಡ್ ದೆನ್ ಉಪ್ಪು ಹಾಕೋಬೇಕು. ಉಪ್ಪಾದ್ಮೇಲೆ ಏನು ಹಾಕಿದ್ದಾರೆ ಅವರು? ಉಪ್ಪಾದ್ಮೇಲೆ ವಿ ಹ್ಯಾವ್ ಟು ಆ್ಯಡ್ ಇದು ಅಂತ ಚಿಲ್ಲಿ ಪೌಡರ್. ಓಕೆ, ಇಲ್ಲೇ ಪಕ್ಕದಲ್ಲಿ ಫೋನ್ ನೋಡ್ಕೊಂಡು ನಾನು ಮಾಡ್ತಿರೋದು. ನಾನೇನು ಭಾರಿ ಪಂಟಿ ಅಲ್ಲ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಆಮೇಲೆ ಅವ್ರು ಆ್ಯಡಿಂಗ್ ಟರ್ಮರಿಕ್ ಪೌಡರ್ ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಓಕೆ, ಹೌದು ಟರ್ಮರಿಕ್ ಪೌಡರ್ ಸಿಕ್ತು. ಓಕೆ, ಟರ್ಮರಿಕ್ ಪೌಡರು ಒಂದಿಷ್ಟು. ಓಕೆ ಸಾಕು, ಜಾಸ್ತಿ ಏನು ಹಾಕ್ಬಿಡಿ, ಇದ್ರಲ್ಲಿ ಮಾಡಿ ಅಷ್ಟೇ. ಆ್ಯಂಡ್ ದೆನ್ ಗರಂ ಮಸಾಲ ಆ್ಯಡ್ ಮಾಡಬೇಕಾದ್ರೆ ಅದು ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಎಲ್ಲ ಪ್ಯಾಕೆಟ್ ಆಯಿತಾ. ಇದು ಬ್ಯಾಚುಲರ್ಸ್ದು, ಇದು ಆಂಟೀಸ್ ಆ್ಯಂಡ್ ಅಂಕಲ್ಸ್ ಮಾಡೋಂಥ ಕುಕ್ಕಿಂಗ್ ಚಾನಲ್ ಅಲ್ಲ. ಜಾಸ್ತಿ ಆಗೋಯ್ತು. ಇವಾಗ ಈ ಥರ ಜಾಸ್ತಿ ಆದರೆ ಏನು ಮಾಡಬೇಕು, ಚೂರಿಂಗ್ ಎತ್ತಬೇಕು. ಸಾಕು, ಇಷ್ಟು ಎತ್ಬಿಟ್ಟು ಎಸಿಬೋದು. ಬಟ್
ಐ ಸೇವ್ ಅ ಲಾಟ್ ಆಫ್ ಮನಿ. ಸೊ ವಾಪಸ್ ಇದಕ್ಕೆ ಆಗ್ತದೆ. ನಮ್ಮಮ್ಮ ಇದೆಲ್ಲ ನೋಡಿದ್ರೆ ಏನು ಮಾಡ್ತಿದ್ಯಾ ನೀನು ಅಂತ ಅಂತಾರೆ. ಬಟ್ ಇದೇ ತಾನೇ ಎಲ್ಲರೂ ಮಾಡೋದು. ಇಷ್ಟು ರಿಯಲಿಸ್ಟಿಕ್ಕಾಗಿ ಯಾರೂ ತೋರಿಸಲ್ಲ. ಎಲ್ಲರೂ ಏನು ಮಾಡ್ತೀರಿ, ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಒಂದೊಂದು ಡಿಫ್ರೆಂಟ್ ಬೌಲ್ಸ್ ಇಟ್ಟಿರ್ತಾರೆ. ಅದರಲ್ಲೆಲ್ಲ ಈ ಪುಡಿ ಆ ಪುಡಿ ಅದೆಲ್ಲ ಡೈರೆಕ್ಟ್ ಎತ್ಬಿಟ್ಟು ಹಾಕೋದು ಅಷ್ಟೇ. ಅಷ್ಟೆಲ್ಲ ಎಫರ್ಟ್ ಹಾಕೋಕ್ಕಾಗಲ್ಲ, ಯಾಕೆಂದರೆ ಇದು ಕುಕ್ಕಿಂಗ್ ಚಾನಲ್ ಅಲ್ಲ. ಆದರೂ ನಾನು ತಿಂತಿದ್ದೀನಲ್ಲ ಪಾಪ ನಿಮಗೂ ಎಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಆ್ಯಂಡ್ ಇದನ್ನು ಇದು ನೀರು ಹಾಕೋಂಗೆ ಇಲ್ಲ, ಇದಕ್ಕೆ ವಿನಿಗರ್ ಹಾಕಬೇಕು ಗ್ರೈಂಡ್ ಮಾಡೋದಕ್ಕೆ. ಇವಾಗ ಇದ್ರದ್ದು ಮುಚ್ಚಳ ನಾನೊಂದು 4 ದಿನ ಹುಡುಕ್ಬೇಕಾಗುತ್ತೆ. ಅಂಟಿಲ್ ದೆನ್ ಟೇಕ್ ಅ ಬ್ರೇಕ್. ಓಕೆ, ಆಫ್ಟರ್ 4 ವರ್ಕಿಂಗ್ ಡೇಸ್ ಐ ಗಾಟ್ ದ ಮುಚ್ಚಳ. ಆಮೇಲೆ ಇದು ಈ ಥರ ಇದೆ ಅಲ್ವಾ, ಇದಕ್ಕೆ ನೀರು ಹಾಕಬಾರ್ದು. ಓಕೆ, ನೀರು ಹಾಕಬಾರ್ದು ಗ್ರೈಂಡ್ ಮಾಡೋಕ್ಕೆ. ನಿಮಗೆ ವಿನಿಗರ್ ಹಾಕ್ಕೋಬೇಕು. ಚೂರೇ ಹಾಕ್ಕೊಳ್ಳಿ, ಜಾಸ್ತಿ ಹೋಗ್ಬಿಟ್ಟು ಹೊಗೆ ಹಾಕಿಸ್ಕೊಬೇಡಿ. ಸ್ವಲ್ಪ ಕೆಮಿಸ್ಟ್ರಿ ಫ್ಯಾಕ್ಟ್ ಹೇಳ್ತೀನಿ ಬೇಕಾದರೆ. ವಿನಿಗರ್ ಅಂದರೆ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಸೈನ್ಸ್ ಸ್ಟೂಡೆಂಟ್ಸು ಅಸಿಟಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಲ್ಲ, ಅದೇನೇ ವಿನಿಗರ್. ಓಕೆ, ಕೆಮಿಸ್ಟ್ರಿ ಟೀಚರ್ ಹೊರಗೆ ಬರ್ತಿದ್ದಾಳೆ. ಸೊ ಅದನ್ನೇ ನಾವು ಈ ಥರ. ದ ಪ್ರಾಬ್ಲಮ್ ಇಸ್ ಚಿಕ್ಕ ಗ್ರೈಂಡ್. ಮತ್ತು ನಾನು ರಿಯಾಲಿಟಿ ಆಫ್ ಲೈಫ್ ತೋರಿಸ್ತೀನಿ. ನನ್ನ ಮನೇಲಿರೋ ಚಿಕ್ಕ ಮಿಕ್ಸಿ ಕರೆಕ್ಟಾಗಿ ರುಬ್ಬಲ್ಲ. ದೊಡ್ಡ ಜಾರಲ್ಲಿ ನಾನು ಚಟ್ನಿ ರುಬ್ಬಿಟ್ಟಿದ್ದೀನಿ. ಐ ಕಾಂಟ್ ವಾಶ್ ಇಟ್ ಅಗೇನ್. ಪ್ರಾಬ್ಲಮ್ಸ್. ಎಷ್ಟೇ ಮಾಡಿದ್ರೂ ರುಬ್ತಾ ಇಲ್ಲ. ಇವಾಗ ನಾವು ಮತ್ತೆ ಇದರಲ್ಲಿ ಇರೋದೆಲ್ಲ ತೊಳೆದು ದೊಡ್ಡರಲ್ಲಿರೋ ಚಟ್ನಿ ಖಾಲಿ ಮಾಡಿ ನಾನು ಪ್ರಾನ್ಸ್ ನಿರ್ವಹಣೆ ಮಾಡಲ್ಲ, ಹೋಗಿ ಸುಮ್ಮನೆ. ಯಾರು ಬೇಕಾದರೂ ನಮ್ಮ ಕೈ ಬಿಡ್ಬೋದು, ಆದರೆ ನಮ್ಮ ಹಳೆ ಕುಟ್ಟೋ ಕಲ್ಲುಗೆ ನಮ್ಮ ಕೈ ಬಿಡಲ್ಲ. ಒಳಗಡೆ ತೊಳೆದಿದ್ದೀನಿ. ಓಕೆ, ನೋಡೋಣ. ಅಲ್ಲಿ ಟೇಕ್ ರಿಸ್ಕ್ ನಾವು. ನನಗಿವಾಗ ಇದನ್ನೆಲ್ಲ ಅಲ್ಲಿಗೆ ಹಾಕಿ ಅಲ್ಲಿಂದ ಇಲ್ಲಿ ಅಷ್ಟೆಲ್ಲ ನಂಗೆ ಮಾಡೋಕ್ಕಾಗಲ್ಲ. ನಿರ್ವಹಣೆ ಬೇಡ, ನಾನೇ ನಿರ್ವಹಣೆ ಆಗಿ ಹೋಗ್ತೀನಿ ಬೇಕಾರೆ. ಇವಾಗ ಇದರಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಐ ಆ್ಯಡ್ ಟು ದಿಸ್. ಆಯಿತಾ? ಏನು ಹೇಳ್ತಾರೆ ಇದಕ್ಕೆ, ಕುಟ್ಟಾಣಿಯ ಕಲ್ಲ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಲ್ಲು, ಸಮ್ ಸಾರ್ಟ್ ಆಫ್ ಕಲ್ಲು. ಇದರೊಳಗಡೆ ಐ ಆಮ್ ಆ್ಯಡಿಂಗ್ ದಿಸ್. ಓಕೆ, ಏನಿದು ಸ್ವಲ್ಪ ಕಮ್ಮಿ ಆಗೋಯ್ತು ಅನಿಸುತ್ತೆ ಮಸಾಲ. ಸಾಕು, ಲೈಟಾಗಿ ತಿಂದರೆ ಸಾಕು. ಪ್ರಾನ್ಸ್ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಬಾಕಿ ಪ್ರಾನ್ಸಲ್ಲಿ. ಓಕೆ, ಚೆನ್ನಾಗಿದ್ರೆ ಮತ್ತೆ ಮಾಡಿದ್ರೆ ಆಯ್ತಲ್ಲ ನಾಳೆ ಅಷ್ಟೇ. ಓಕೆ, ಇವಾಗ ಇದು ಇಟ್ಕೊಳ್ಳೋಣ. ಆಮೇಲೆ ದೆನ್ ಸುಮ್ಮನೆ ಅದೇ ಮಿಕ್ಸಿ ತೆಗೆದು ಮಾಡಿದರೆ ಆಗಿರೋದು. ನಾವು ನಮ್ಮ ಪೂರ್ವಿಕರು ಮಾಡಿದ್ದನ್ನ ಮರಿಬಾರ್ದು. ಸೊ ಅವರು ಮುಂಚೆ ಈ ಥರ ಕಲ್ಲಲ್ಲೇ ಮಾಡ್ತಾ ಇದ್ದಿದ್ದು. ಅವ್ರಿಗೇನು ಮಿಕ್ಸರ್ ಗ್ರೈಂಡರೆಲ್ಲ ಇರಲಿಲ್ಲ. ಓಕೆ, ಇದರಲ್ಲೂ ಗ್ರೈಂಡ್ ಆಗ್ತಿಲ್ಲ. ಸೊ ನಾವು ನಿರ್ವಹಣೆ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಯಾವ ಟೈಮಲ್ಲಿ ನಿರ್ವಹಣೆ ಮಾಡೋಕ್ಕೆ ಹೊರಟು ಇಲ್ಲ, ಇರಲಿ ಬಿಡಿ, ಸ್ವಲ್ಪ ಗ್ರೈಂಡ್ ಆಗಿ. ನಮಗೊಂದು ಹೊಸ ರೆಸಿಪಿ ಗಿರ್ವಾಣ ಅಂತ ಮಾಡಿಬಿಡೋಣ. ಗ್ರೀಷ್ಮ ಮಾಡಿದ ನಿರ್ವಾಣ ಬಿಕೇಮ್ ಗಿರ್ವಾಣ. ಬಟ್ ಒಂಥರ ಚೆನ್ನಾಗಿದೆ ಈ ಥರ ಮಾಡೋಕ್ಕೆ. ವಾರೆ ವಾ, ಕ್ಯಾ ಬಾತೆ ಗ್ರೀಷ್ಮ, ಕ್ಯಾ ಬಾತೆ. ಚೆನ್ನಾಗಿ ಬರ್ತಾಯಿದೆ. ಓಕೆ, ನಮ್ಮಮ್ಮ ಪ್ಲೀಸ್ ಡೋಂಟ್ ಜಡ್ಜ್ ಆಯಿತಾ ಯಾರು. ಆ್ಯಕ್ಚುಲಿ ಏನು ಅಂದರೆ ಎಲ್ಲರೂ ಇದೇ ಥರನೇ ಅಡುಗೆ ಮಾಡೋದು. ಯಾರು ಮೊದಲಿಗೆ ಬಾಣಲಿ ಹಚ್ಚಿ ಸೈಡಲ್ಲಿ 4 ಪುಡಿ ಇಟ್ಕೊಳ್ಳಿ ಅಂತ ಯಾರೂ ಮಾಡಲ್ಲ. ಆ ಥರ ಮಾಡ್ಬೋದು, ತುಂಬ ಅಂಬಾನಿ ಮನೇಲೆಲ್ಲ ಆ ಥರ ಆಗ್ಬೋದೇನೋ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೆಲ್ಲ ಇದೇ ಥರ ಮಾಡೋದು. ಅದು ನಿಮ್ಮ ನೆನಪಲ್ಲಿರಲಿ. ಸೊ ತುಂಬ ಎಸ್ಥೆಟಿಕ್ಕಾಗಿ, ಇಫ್ ಎನಿಬಡಿ ಈಸ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಅ ಯೂಟ್ಯೂಬ್ ಚಾನಲ್, ಡೋಂಟ್ ವೇಟ್ ಅಂಟಿಲ್ ಇಟ್ ಲುಕ್ಸ್ ವೆರಿ ಎಸ್ಥೆಟಿಕ್. ನಂದು ಅದೇ ಪ್ರಾಬ್ಲಮ್, ಎಸ್ಥೆಟಿಕ್ ಇರಲ್ಲ, ಒಂಥರ ಜಾತ್ರೆ ಥರ ಇರುತ್ತೆ ಅಂದ್ಕೊಂಡು ನಾನು ಎಷ್ಟೋ ಸತಿ 1-2 ಪ್ರಾನ್ಸ್ ಆ ಕಡೆ ಹಾಕ್ಲಾ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿ ಆಗಲ್ವೇನಂತ ಈ ಥರ ಇದೆ. ಏನು ಮಾಡಲಿ, ಜಜ್ಜಿದ್ರೂ ಹೋಗ್ತಾ ಇಲ್ಲ, ಅದು ಪುಡಿನೇ ಆಗ್ತಾಯಿಲ್ಲ. ಜಜ್ಜಿ ನೋಡೋಣ, ಗುರು ಮಾಡೋದು ಬೇಡ, ಕುಟ್ಟು ನೋಡೋಣ ಇರಿ.
ಮಾಡ್ಬಿಟ್ಟು ಬರ್ತೀವಿ. ಓಕೆ ಗೈಸ್, ಐ ಕೇಮ್ ಟು ಅ ಕನ್ಕ್ಲೂಷನ್ ದಟ್ ದಿಸ್ ಇಸ್ ನಾಟ್ ಪ್ರಾನ್ಸ್ ನಿರ್ವಾಣ, ಇಟ್ಸ್ ಪ್ರಾನ್ಸ್ ಗಿರ್ವಾಣ. ಯಾಕೆ ಅಂದರೆ ನನ್ನದೇ ರೆಸಿಪಿ ಇದು. ಆ್ಯಕ್ಚುಲಿ ಈ ಥರ ಇರಲೇಬಾರ್ದು, ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು. ನನಗಾಗಲ್ಲ, ನನ್ನ ಬಾಯಿ ನನಗೆ ಇಷ್ಟ ಬಂದಾಗ ನಾನು ಹಾಕ್ಕೊಂಡು ತಿಂತೀನಿ, ಬಾಯಲ್ಲೇ ರುಬ್ಕೋತೀನಿ ಆಮೇಲೆ ಮಸಾಲಾನ. ಸೊ ಅದನ್ನು ಇವಾಗ ನೋಡಿ ಕೈ ಈ ಅವಸ್ಥೆಯಲ್ಲಿದೆ. ವಾಟ್ ಎವರ್ ಇಟ್ ಇಸ್, ಈ ಥರ ಪ್ರಾನ್ಸಿಗೆ ಹಾಕ್ಬಿಟ್ಟು ಈ ಥರ ಸುಮ್ಮನೆ ಮುಚ್ಕೊಂಡು ಪ್ರಾನ್ಸ್ ಗೀ ರೋಸ್ಟ್ ಮಾಡಿ ತಿಳ್ಕೊಬೋದಿತ್ತು ನನಗೆ. ಅಟ್ಲೀಸ್ಟ್ ಒಂದೊಳ್ಳೆ ಡಿಸಿಷನ್ ತೊಗೊಂಡೆ ದಟ್ ಅರ್ಧ ಪ್ರಾನ್ಸ್ ಎತ್ತಿಟ್ಟಿದ್ದೀನಿ. ಓಕೆ ಸಿ, ಈ ಥರ ಒಂದು ಅರ್ಧ ಗಂಟೆ ಬೇರೆ ಇರಬೇಕಂತ ಇದು. ಹೊಟ್ಟೆ ಬೇರೆ ಹಸಿತಾ ಇದೆ, ಕಣ್ಣೇ ಕಾಣ್ತಿಲ್ಲ. ಇರಲಿ ಬಿಡಿ ಒಂದು ಅರ್ಧ ಗಂಟೆ. ಓಕೆ, ಅರ್ಧ ಗಂಟೆ ಆದಮೇಲೆ ಬರ್ತೀನಿ, ಬಾಯ್. ಅಷ್ಟೊತ್ತಿಗೆ ನೀರು ದೋಸೆ ಮಾಡ್ತೀನಿ ನಾನು. ನಾವು RCB ಮ್ಯಾಚ್ ಎಲ್ಲ ಮುಂಚೆ ನೋಡುವಾಗ, RCB ಮ್ಯಾಚ್ ಫಸ್ಟ್ ಟೈಮ್ ಸೋತಾಗ ನಾವು ಹೇಳ್ತಿದ್ವಿ ಫಸ್ಟ್ ಮ್ಯಾಚ್ ದೇವರಿಗೆ, ಫಸ್ಟ್ ಮ್ಯಾಚ್ ಅದಕ್ಕೆ ಇದಕ್ಕೆ ಅಂತ ಅಲ್ವಾ. ಅದೇ ಥರ ಇವಾಗಲ್ಲ, ಯಾವಾಗಲೂ ಅಷ್ಟೇ. ಫಸ್ಟ್ ದೋಸೆ ಅದು ದೇವ್ರಿಗೇನೆ. ಅದು ಎಷ್ಟೇ ಪರ್ಫೆಕ್ಟಾಗಿ ಮಾಡೋಕ್ಕೋದ್ರು ಫಸ್ಟ್ ದೋಸೆ ಯಾವತ್ತೂ ಚೆನ್ನಾಗಿ ಬರೋಲ್ಲ. ನೋಡಿ ಫಸ್ಟ್ ದೋಸೆ ಅವಸ್ಥೆ. ಇದು ದೋಸೆ ಅಂತಾರ ದೋಸೆ. ನಿಮಗೂ ಇದೇ ಥರ ಆಗುತ್ತಾ ಅಥವಾ ನಾನು ಒಬ್ಳಿಗೆ ಈ ಥರ ಪ್ರಾಬ್ಲಮ್ ಇರೋದಾ ಅಂತ ಜಸ್ಟ್ ಕಮೆಂಟ್ ಮಾಡಿ. ಫಸ್ಟು ದೋಸೆ ಯಾವಾಗಲೂ ಪ್ರಾಬ್ಲಮ್ಮೇ ನನಗೆ. ಆಮೇಲಿಂದ ನೆಕ್ಸ್ಟ್ ಒನ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಪರ್ಫೆಕ್ಟಾಗಿ ಬಂದಿಲ್ಲ ಅಂದ್ರೂ ಬರುತ್ತೆ ಒಂದು ಮಟ್ಟಕ್ಕೆ. ಓಕೆ, ಅಪ್ಪ ಮುಖ ಮುತ್ತಿ ಹೋಗೋದು ಇವಾಗ. ಓಕೆ, ದೋಸೆ ಸುಡ್ತಾ ಇದ್ದೀನಿ, ಅದು ಮ್ಯಾರಿನೇಟ್ ಆಗಲಿ. ಓಕೆ, ದೋಸೆ ಸುಟ್ಬಿಟ್ಬಿಡ್ತೀನಿ. ಪ್ರಾನ್ಸ್ ಗಿರ್ವಾಣ ಅಂತ ಹೆಸರಿಡೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ದೇ ಆರ್ ಯೂಸಿಂಗ್ ಇದು ಕೋಕೋನಟ್ ಆಯಿಲ್, ಆಯಿತಾ. ಬಟ್ ಐ ಆಮ್ ಯೂಸಿಂಗ್ ಗೀ. ಸೊ ಗ್ರೀಷ್ಮಾ ಗೀ ಯೂಸ್ ಮಾಡ್ತಿರೋ ದೋಸೆಗೆ ಏನು ಹೆಸರಿಡೋಕ್ಕಾಗುತ್ತೆ ಅದರ್ ದ್ಯಾನ್ ಗಿರ್ವಾಣ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ನಾನು ಸುಮ್ಮನೆ ನನ್ನ ದೋಸೆ ಸಖತ್ತಾಗಿ ಬರುತ್ತೆ ಅಂತ ಹೇಳಿದೆ ಅಂತ. ಬಟ್ ಲುಕ್ ಎಟ್ ದಿಸ್, ನನ್ನ ಸೆಕೆಂಡ್ ದೋಸೆ ಹೆಂಗಿದೆ ಅಂತ. ಅಯ್ಯೋ, ನಂದು ಸೆಕೆಂಡ್ ದೋಸೆ ಸಮ್ಟೈಮ್ಸ್ ಹಿಂಗಾಗುತ್ತೆ, ಬಟ್ ಥರ್ಡ್ ದೋಸೆ ಪರ್ಫೆಕ್ಟ್ ಆಗಿರುತ್ತೆ. 1 ಸ್ಪೂನ್ ಗೀ ಹಾಕಿದ್ದೀನಿ. ಅದಾದ್ಮೇಲೆ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ನೋಡ್ಬಿಟ್ಟು ಮಾಡ್ತೀನಿ. ಇವಾಗ ಈ ಕಡೆ ನೀರು ದೋಸೆ ಆಗ್ತದೆ. ಪ್ರಾನ್ಸ್ಗೆ ಈ ಕಡೆ ನಾನು ಆ್ಯಡಿಂಗ್ ಗೀ ಮತ್ತು ಅದಕ್ಕೆ ಕರಿ ಲೀವ್ಸ್ ಹಾಕಿದ್ದೀನಿ. ಅದರಲ್ಲಿ ಪ್ರಾನ್ಸ್ನ ರೋಸ್ಟ್ ಮಾಡಿ ತೆಗಿಬೇಕು. ಓಕೆ, ಆಲ್ಸೋ ಲುಕ್ ಎಟ್ ಮೈ ದೋಸೆ ರೈಸ್. ಬರ್ಡಾಗಿದೆ, ಬಟ್ ಆದರೂ ಎಷ್ಟು ನೀಟಾಗಿ ಬರುತ್ತೆ ಅಂತ ನಿಮಗೆ ತೋರಿಸುವಾಗಲೇ ಹಾಳಾಗ್ತಿದೆ, ಇಲ್ಲಾಂದರೆ ಚೆನ್ನಾಗೇ ಬರ್ತದೆ. ವಾ, ಓಕೆ, ಈ ಥರ ಪ್ರಾನ್ಸ್ನ ಫ್ರೈ ಮಾಡ್ಕೋಬೇಕು. ಈ ಕಡೆ ದೋಸೆ ಆಗ್ತಿಲ್ಲ. ಆ್ಯಕ್ಚುಲಿ ಅವರು ಇದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು, ಬಟ್ ನಾವು ಇಲ್ಲಿ ಗೀಯಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಓಕೆ, ಈ ಥರ ಆಗ್ತಾ ಇದೆ. ಇದಕ್ಕೆ ಇವಾಗ ಕೋಕೋನಟ್ ಮಿಲ್ಕ್ನ ಒಯ್ಬೇಕು, ಗಟ್ಟಿ ಕೋಕೋನಟ್ ಮಿಲ್ಕ್. ಅದಕ್ಕೆ ನಾವು ಇವಾಗ ಕೋಕೋನಟ್ ಮಿಲ್ಕ್ನ ಆರ್ಡರ್ ಮಾಡಿದ್ದೀವಿ. ಮುಂಚೆ ಜೆಪ್ಟೋದಲ್ಲಿ 99 ರುಪೀಸಿಗೆ ಮಾಡಿದ್ರೆ ಸಾಕಿತ್ತು, ಫ್ರೀ ಡೆಲಿವರಿ ಚಾರ್ಜ್ ಸಿಗೋದು. ಐ ಮೀನ್ ಡೆಲಿವರಿ ಫೀಸ್ ಏನೂ ಇರ್ತಿರ್ಲಿಲ್ಲ. ಇವಾಗ 299 ರುಪೀಸಿಗೆ ಮಾಡಬೇಕಂತೆ. ಜೆಪ್ಟೋದವ್ರು ಒಬ್ಬರೇ ಇರೋದ. ಸೊ ಐ ಬಾಟ್ ಇಟ್ ಫ್ರಮ್ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಫ್ರೀ ಡೆಲಿವರಿ ಅಬೌವ್ 100ಗೆ. ಸೊ ಅಬೌವ್ 100 ಆರ್ಡರ್ ಮಾಡಿ ಫ್ರೀ ಡೆಲಿವರಿ ತೊಗೊಂಡಿದ್ದು. ಅಯ್ಯೋ, ನನ್ನ ದೋಸೆ ಆ ಕಡೆ ಬಾರ್ಡರ್ ದಾಟೋಯ್ತು. ಸುಟ್ಟು ಸರಿಗೆ ಸುಟ್ಟು. ಓಕೆ, ನಾವು ಇದು ಕೋಕೋನಟ್ ಮಿಲ್ಕ್ ಇಲ್ಲ. ಓಕೆ, ಇದು ಕೋಕೋನಟ್ ಮಿಲ್ಕ್, ಇದನ್ನು ಅದಕ್ಕೆ ಹಾಕೋಣ. ಓಕೆ, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಫಸ್ಟ್ ಹಾಳಾಗ್ಬೋದು, ಸೆಕೆಂಡ್ ಹಾಳಾಗ್ಬೋದು, ಥರ್ಡ್ ಹಾಳಾಗಲ್ಲ ಅಂತ. ನಾವು ಹೆಂಗೆ ದೋಸೆ ನಾನು ಚೆನ್ನಾಗೇ ಮಾಡ್ತೀನಿ. ಒನ್ ಅದು ಯಾಕೆ ಹಂಗಾಗುತ್ತೆ ನಂಗೆ ಗೊತ್ತಿಲ್ಲ. ಸೆಕೆಂಡ್ ಒನ್ ಸೆಕೆಂಡ್ ಒನ್ ಕಂಡಿದ್ದೇನೆ. ಸೊ ಅದು ಹೆಂಗೆ ಬರುತ್ತೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಸುಮ್ಮನೆ ಅದ್ರ ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನನಗೆ. ನೋಡೋಕ್ಕೇನೋ ಒಂಥರ ಚೆನ್ನಾಗಿದೆ, ಕೆಡ್ದಾಗಿದ್ರೆ ಬ್ಲೇಸ್ ತುಂಬ ಬೇಜಾರಾಗುತ್ತೆ ಕೆಡ್ದಾಗಿದ್ರೆ. ಲೆಟ್ ಮೀ ಸಿ ದ ಟೇಸ್ಟ್. ನೈಸ್.
ಆ್ಯಕ್ಚುಲಿ ನೈಸ್, ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹುಳಿ ಕಮ್ಮಿ ಮಾಡಿದ್ದೀನಿ, ಮತ್ತು ನಂಗೆ ಹುಳಿ ಜಾಸ್ತಿ ನಾನು ತಿನ್ನೋದು. ಬಿಸಿ ಆ್ಯಕ್ಚುಲಿ ನೈಸ್, ವೆರಿ ನೈಸ್. ಎಲ್ಲ ಒಂದು ಸತಿ ಟ್ರೈ ಮಾಡಿ. ಇಟ್ಸ್ ರೆಡಿ. ಮತ್ತು ನನಗೆ ತುಂಬ ಸ್ಟೈಲಾಗಿ ಪ್ರೆಸೆಂಟ್ ಮಾಡೋಕ್ಕೆಲ್ಲ ಬರಲ್ಲ. ದಿಸ್ ಇಸ್ ಹೌ ಇಟ್ ಈಸ್. ಕ್ರೀಮಿ ಆಗಿದೆ. ಓಕೆ, ಲೆಟ್ ಮೀ ಈಟ್. ಒಂದು ದೋಸೆ ತೊಗೊತಿದ್ದೀನಿ. ನನಗೆ ನೆಮ್ಮದಿಯಾಗಿ ಸೀರೀಸ್ ನೋಡ್ಬಿಟ್ಟು ತಿನ್ನಬೇಕು. ನಿಮ್ಮ ಮುಂದೆ ನಾನು ಸಖತ್ತಾಗಿ ಅದು ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಕ್ಕಾಕೋತಿದೆ, ಇನ್ನು ಬಾಕಿ ಯಾವುದೋ ಸೊಪ್ಪು ಎಲ್ಗೋ ಸಿಕ್ಕಾಕೋಗ್ತಿದೆ ಅಂತೆಲ್ಲ ನನಗೆ ಹೇಳಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಆನೆಸ್ಟ್ ರಿವ್ಯೂಸ್ ಒಳ್ಳೆ ಇಷ್ಟ ಹಾಕ್ಕೊಂಡಿದ್ದೀನಿ. ಬಾಕಿ ನಾನು ತಿಂತೀನಿ ಆಮೇಲೆ. ಓಕೆ, ಲೆಟ್ ಮೀ ಟೇಸ್ಟ್ ವಿತ್ ನೀರು ದೋಸೆ. ಓಕೆ, ಮೈಲ್ಡ್ ಆಗಿದೆ. ಅದೇ ಆಹಾ, ದೋಸೆಗಿಂತ ಇದು ಕಾಂಬಿನೇಷನ್ ಸರಿ ಇಲ್ಲ. ಇದು ಸಖತ್ತಾಗಿದೆ, ಕ್ರೀಮಿ ಆಗಿದೆ ಅಷ್ಟೇ ಹೇಳೋಕೆ ಅಷ್ಟೇ ನಂಗೆ ಬರೋದು. ಪ್ರಾನ್ಸ್ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಪರ್ಫೆಕ್ಟ್ ಆಗಿದೆ, ಸುಳ್ಳು ಹೇಳ್ತಾ ಇಲ್ಲ, ಚೆನ್ನಾಗಿದೆ. ಖಾರಕ್ಕೆ ನಾವೇನು ಹಾಕೇ ಇಲ್ವಲ್ಲ. ಹಾಂ, ಖಾರ ಪುಡಿ ಹಾಕೋದಿಲ್ಲ. ಇನ್ನೂ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಮೇ ಬಿ. ನನಗೆ ಇಷ್ಟ ಖಾರ ಸಾಕು. ತುಂಬ ಚೆನ್ನಾಗಿದೆ. ಫಿಂಗರ್ ಲಿಕ್ಕಿಂಗ್ ಗುಡ್. ಯಾಕಂದರೆ ಕ್ರೀಮ್ ತುಂಬ ಚೆನ್ನಾಗಿದೆ ಹೋಗೋಣ. ಓಕೆ ಗೈಸ್, ಸಖತ್ತಾಗಿದೆ ಕಂಡು. ತಿಂದಾದ್ಮೇಲೆ ಟೇಸ್ಟ್ ಇನ್ನೂ ಬಾಯಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಬಾಯ್. ಲೆಟ್ ಮಿ ಗೋ ವಾಚ್ ಸೀರೀಸ್ ಆ್ಯಂಡ್ ಹ್ಯಾವ್ ಇಟ್. ಇಟ್ಸ್ ಟೂ ಗುಡ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಆ ಕೋಕೋನಟ್ ಮಿಲ್ಕ್ ಹಾಕಿರಲಿಲ್ಲ ಅಂದರೆ ಮೇ ಬಿ ಇಷ್ಟು ಟೇಸ್ಟಿ ಅನ್ನಿಸ್ತಿರ್ಲಿಲ್ಲ. ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಟ್ರೈ ಇಟ್ ಒನ್ಸ್ ಅಗೇನ್. ಮತ್ತೆ ಮಾಡ್ತೀನಿ ಅದನ್ನು. ವೆರಿ ಟೇಸ್ಟಿ. ಸೀರೀಸ್ ನೋಡ್ತಿದ್ದೆ, ಇಷ್ಟು ತಿಂದಾದ್ಮೇಲೆ ಅದ್ರ ಟೇಸ್ಟ್ ಗೊತ್ತಾಗೋದು. ಸೊ ನಿಮಗೆ ಕರೆಕ್ಟಾಗಿ ರಿವ್ಯೂ ಕೊಟ್ಟಿದ್ದೇನೋ ಅಂತ ಮತ್ತೆ ಬಂದೆ. ನೋಡಿ ಗೈಸ್, ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಕಾಂಟ್ ಸ್ಟಾಪ್ ಈಟಿಂಗ್. ಸಖತ್ತಾಗಿದೆ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.